ಸ್ಯಾಂಡಲ್ವುಡ್ನಲ್ಲಿ ಬಹಳ ದಿನಗಳಿಂದ ಸುದ್ದಿ ಮಾಡ್ತಿದ್ದಂಥ ಸಿನಿಮಾ ಸಿಟಿ ಲೈಟ್ಸ್ ಇವತ್ತು ಅದ್ದೂರಿಯಾಗಿ ಮುಹೂರ್ತ ಆಗಿದೆ. ಸ್ಯಾಂಡಲ್ವುಡ್ನ ಸಾಕಷ್ಟು ಸೆಲೆಬ್ರಿಟೀಸ್ ಬಂದು ಸಿನಿಮಾಗೆ ವಿಶ್ ಮಾಡಿದ್ದಾರೆ. ನಮ್ಮ ಜೊತೆ ಇದ್ದಾರೆ ರಾಯಲ್ ಸ್ಟಾರ್ ವಿನಯ್ ರಾಜ್ಕುಮಾರ್. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಒಂದು ಹೊಸ ಸಿನಿಮಾ ಸೆಟ್ ಏರಿದೆ, ಎಲ್ಲರೂ ಬಂದು ವಿಶಸ್ ಕೂಡ ತಿಳಿಸಿದ್ರು. ಒಂದು ಪೋಸ್ಟರ್ ಇಂದಾನೆ ತುಂಬಾ ಕುತೂಹಲ ಹುಟ್ಟುಹಾಕಿತ್ತು. ಆ್ಯಂಡ್ ದುನಿಯಾ ವಿಜಯ್ ವಿನಯ್ ರಾಜ್ಕುಮಾರ್ ಕಾಂಬಿನೇಷನ್ ಅಂದಾಗ ಒಂದು ಹೈಪ್ ಕೂಡ ಕ್ರಿಯೇಟ್ ಆಗಿತ್ತು. ಸೊ ಈ ಸಿನಿಮಾ ಬಗ್ಗೆ ಎಷ್ಟು ಖುಷಿ ಇದೆ, ನೀವೇನು ನಿರೀಕ್ಷೆ ಮಾಡ್ತಿದ್ದೀರಾ? ನಾನು ನಿರೀಕ್ಷೆ ತಕ್ಕಂಗೆ ಕಂಪ್ಲೀಟಾಗಿ ಸಿನಿಮಾ ಇದೆ. ಆಮೇಲೆ ನನಗೂ ತುಂಬ ಖುಷಿಯಾಗಿದೆ, ತುಂಬ ಲಕ್ಕಿ ಅಂತ ಅನಿಸುತ್ತೆ. ಇದಕ್ಕೆ ದುನಿಯಾ ವಿಜಯ್ ಅವರು ನನ್ನ ಜೊತೆ ನನ್ನ ಸಿನಿಮಾ ಮಾಡ್ತಿದ್ದಾರೆ ಅನ್ನೋದೇ ನನಗೆ ತುಂಬ ಖುಷಿ. ನನ್ನೊಬ್ಬನಿಗೆ ಅಲ್ಲ, ನನ್ನ ಇಡೀ ಫ್ಯಾಮಿಲಿಗೆ, ನಮ್ಮ ತಂದೆ ತಾಯಿ ತಮ್ಮ ಎಲ್ಲರೂ ತುಂಬ ಖುಷಿಪಟ್ಟರು ಈ ಸಿನಿಮಾದ ಪಾರ್ಟ್ ಆಗಿದ್ದೀನಿ ನಾನು ಅಂತ. ಸೊ ನಾನಂತೂ ಕಾಯ್ತಾ ಇದ್ದೀನಿ ಈಗ ಶೂಟಿಂಗ್ ಮಾಡೋಕ್ಕೆ. ಹೇಗಿರುತ್ತೆ ಹೋಲ್ ಎಕ್ಸ್ಪೀರಿಯನ್ಸ್ಗೆ ಕಾಯ್ತಾ ಇದ್ದೀನಿ. ವಿನಯ್ ರಾಜ್ಕುಮಾರ್ ದುನಿಯಾ ವಿಜಯ್ ಅವರ ಪರಿಚಯ ಅಫ್ಕೋರ್ಸ್ ಮೊದಲಿಂದಾನು ಇದ್ದೇ ಇದೆ. ಬಟ್ ಈ ಸಿನಿಮಾ ನಿಮಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದು, ಆ ಡಿಸ್ಕಷನ್ ಯಾವಾಗ ಶುರುವಾಯಿತು? ಎಷ್ಟು ಸಿಟ್ಟಿಂಗಲ್ಲಿ ಕತೆ ಓಕೆ ಮಾಡಿದ್ರಿ? ಏನೆಲ್ಲ ಡಿಸ್ಕಷನ್ ಆಯಿತು? ನಿಮ್ಮ ಅವರ ಬಾಂಡಿಂಗ್ ಸಿನಿಮಾ ಮಾಡೋ ಮಟ್ಟಿಗೆ ಯಾವಾಗಿಂದ ಶುರುವಾಯಿತು, ಹೇಗೆ? ಇಲ್ಲ, ಆ್ಯಕ್ಚುಲಿ ಇದು ನಾವು ಪೆಪ್ಪೆ ಸಿನಿಮಾದ ಒಂದು ಪ್ರಮೋಷನ್ ಇವೆಂಟ್ಗೆ ಸಕಲೇಶ್ಪುರ್ಗೆ ಹೋಗಿದೆ. ಸೊ ಅಲ್ಲಿ ವಿಜಯ್ ಅವ್ರ ಹತ್ರ ಒಂದು ಇಂಟರ್ವ್ಯೂ ಮಾಡಿದ್ವಿ ಇಬ್ಬರು ಕೂತ್ಕೊಂಡು. ಸೊ ಆ ಇಂಟರ್ವ್ಯೂ ಮುಗಿತಾ ಇರಬೇಕಂದ್ರೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ. ಆವಾಗ ಹೇಳಿದ್ರು ಈ ಥರ ಒಂದು ಲೈನ್ ಇದೆ, ನಾನು ಯಾವಾಗಾರು ಸಿಕ್ಕಿದಾಗ ತಿರ್ಗಾ ನಾನು ಹೇಳ್ತೀನಿ, ಸಿನಿಮಾ ರಿಲೀಸ್ ಎಲ್ಲ ಆದಮೇಲೆ ಯಾವಾಗಾರು ಹೇಳ್ತೀನಿ ಅಂತ. ಸೊ ಅದಾಗಿ ಒಂದು ಸ್ವಲ್ಪ ದಿನಕ್ಕೆ ತಿರ್ಗಾ ನಾನು ಫೋನ್ ಮಾಡಿದ್ದೆ ಒಂದು ಯಾವುದಕ್ಕೂ. ಆವಾಗ ಇದ್ರ ಬಗ್ಗೆ ಮಾತಾಡಿದಾಗ ಇಮಿಡಿಯೇಟಾಗಿ ಬಂದು ಮೀಟ್ ಮಾಡಿ ಕತೆ ಹೇಳಿ ಈ ಸಿನಿಮಾ ನೀನೇ ಮಾಡಬೇಕು ಅಂತ ಹೇಳಿದ್ರು. ನನಗೆ ಅಲ್ಲಿ ಅವ್ರ ಕತೆ ಹೇಳೋಕ್ಕಿಂತ ಮುಂಚೆನೇ ಇವ್ರ ಜೊತೆ ಸಿನಿಮಾ ಮಾಡೋಕ್ಕೆ ನನಗೂ ತುಂಬ ಖುಷಿ ಇತ್ತು, ನಾನು ತುಂಬ ಕಾಯ್ತಾ ಇದ್ದೆ. ಸೊ ಅಲ್ಲಿ ಒಂದೇ ಮೀಟಿಂಗಲ್ಲಿ ಒಪ್ಪಿಗೆ ಆಗಿತ್ತು ಸರ್. ಸೊ ಆ್ಯಸ್ ಎ ಡೈರೆಕ್ಟರ್ ದುನಿಯಾ ವಿಜಯ್ ಅವರು ವಿನಯ್ ಅವರಲ್ಲಿ ಏನಾದರೂ ಬದಲಾವಣೆ ಬಯಸಿದ್ರಾ ಈ ಸಿನಿಮಾಗೋಸ್ಕರ? ಹೀಗೆ ಹಾಗೆ ಅಂತ ಏನಾದರೂ ಚೇಂಜಸ್ ಹೇಳಿದ್ರಾ, ಲುಕ್ ವೈಸ್ ಅಥವಾ ಮ್ಯಾನರಿಸಮ್ ಅಥವಾ ಏನಾದರೂ? ಅಂದರೆ ಒಂದು ಬೇಸಿಕ್ ಒಂದಷ್ಟು ಟ್ರೈನಿಂಗ್ಗಳು ಈ ಕ್ಯಾರೆಕ್ಟರ್ಗೆ ಏನೇನು ಬೇಕು, ಒಂದಷ್ಟು ಆ್ಯಕ್ಷನ್ಸ್ ಇರ್ಬೋದು, ಇಲ್ಲ ಫಿಸಿಕ್ ಇರ್ಬೋದು, ಅದನ್ನೆಲ್ಲ ಮಾಡ್ತಾ ಇದ್ದೀನಿ. ಬಟ್ ಅವ್ರೇನು ಹೇಳಿದ್ರು ಅಂದರೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಾದ್ಮೇಲೆ ಒಂದಷ್ಟು ಡಿಸ್ಕಷನ್ ನನ್ನ ಜೊತೆ ಆದಮೇಲೆ ಸೊ ಅವ್ರು ಹೇಳಿದ್ರು ಈಗ ನಾನಿನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಬೋದು. ಸೊ ನನಗೇನು ವರಿ ಇಲ್ಲ, ನೀನು ಹೆಂಗಿದೆಯಾ ಹಾಗೆ ಇರು, ಅದನ್ನ ನಾನು ಡೈರೆಕ್ಟ್ ಅದೇ ಸೆಟ್ಗೆ ಹೋದ್ಮೇಲೆ ನಿನಗೆ ನಾನು ಏನು ಹೇಳಬೇಕು ಅದು ಹೇಳ್ಬೋದು ಅಂತ ಅನಿಸುತ್ತೆ ಅಂತ ಹೇಳಿದ್ರು. ಮೊದಲ ಪೋಸ್ಟರ್ ನಂತರ ಇದು ಬಹಳ ತುಂಬ ಚೆನ್ನಾಗಿ ಎಲ್ರಿಗೂ ಕನೆಕ್ಟ್ ಆಗಿದೆ ಈ ಪೋಸ್ಟರು. ಆ್ಯಂಡ್ ತಲೆ ಮೇಲೆ ದೇವರನ್ನ ಹೊತ್ತಿರೋ ಅಂಥದ್ದು. ಸೊ ನಿಮ್ಮ ಕಾಸ್ಟ್ಯೂಮು ಎಲ್ಲನೂ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ. ಇದರ ವೈಬ್ರೇಷನ್ ಹೇಗಿತ್ತು ಈ ಫೋಟೋ ಶೂಟ್ ಮಾಡುವಾಗ? ಇದಕ್ಕೇನಾದರೂ ಪದ್ಧತಿಗಳಿದ್ದು ಅದನ್ನು ನೀವೇನಾದರೂ ಫಾಲೋ ಮಾಡಬೇಕಾಗಿತ್ತಾ, ಹೇಗೆ? ಸೊ ಆ್ಯಕ್ಚುಲಿ ಇದು ಹೀಗೆ ಇರುತ್ತೆ ಅಂತ ನಮಗೂ ಕಂಪ್ಲೀಟ್ ಐಡಿಯಾ ಇರಲಿಲ್ಲ. ಆಮೇಲೆ ಸೊ ಎಲ್ಲ ಅಲ್ಲಿ ಹಾಗಾಗೆ ಆಗಿತ್ತು. ಇದು ಈ ಶರ್ಟ್ ನಂದು ನಾನೇ ಮನೆಯಿಂದ ಶರ್ಟ್ ಒಂದು ಎತ್ಕೊಂಡೋಗಿ ಆಯ್ತು ಈ ಶರ್ಟ್ ಹಾಕೋಣ ಅಂತ ಡಿಸೈಡ್ ಮಾಡಿದ್ವಿ. ಆಮೇಲೆ ಅಲ್ಲಿ ಬಂದಿದ್ರಲ್ಲ ಅವರೇ ಹೇಳಿದ್ರು ಇಲ್ಲ ಅವರು ಸೊ ನಾವು ಮೊದಲು ಪಂಚೆ ಹಾಕೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಅವ್ರು ಹೇಳಿದ್ರು ಇಲ್ಲ ಪಂಚೆ ಹಾಕ್ಬಿಡಿ, ನಮ್ಮ ಹತ್ರ ಒಂದು ಕಚ್ಚೆ ಇದೆ ಅದನ್ನ ನೀವು ಹಾಕಿ ಅಂದ್ಬಿಟ್ಟು. ಆಮೇಲೆ ಅವ್ರ ಕಚ್ಚೆ ಉಡ್ಸೋ ವಿಧಾನನೇ ಬೇರೆ, ಅದು ನೋಡೋಕ್ಕೆ ಬೇರೆ ಥರ, ನೀವು ನೋಡಿದ್ರೆ ಬೇರೆ ಥರ ಕಾಣಿಸುತ್ತೆ. ಇದಿರ್ಬೋದು, ಆ ಪ್ಲೀಟ್ಸ್ ಇರ್ಬೋದು. ಸೊ ಅದನ್ನ ಅವರೇ ಹಾಕಿದ್ರು. ಆಮೇಲೆ ಹಾಗಾಗಿ ಕ್ಯಾರೆಕ್ಟರ್ ಹಂಗೆ ಅಲ್ಲೇ ಕ್ರಿಯೇಟ್ ಆಯಿತು ಅನಿಸುತ್ತೆ. ಅಂದರೆ ವಿಜಯ್ ಅವರ ಆ ಟಚ್ಚಿಂದ, ಆಮೇಲೆ ಅವರ ಒಂದಷ್ಟು ಸಜೆಷನ್ಸ್ಗಳಿಂದ ಹಂಗೆ ಮೂಡ್ ಬಂತು. ತುಂಬ ಚೆನ್ನಾಗಿತ್ತು ಆ ಫೋಟೋಶೂಟ್ ಅಂತೂ. ನನಗೆ ತುಂಬ ಖುಷಿ ಆಯಿತು ಆ ಫೋಟೋಶೂಟ್ ಆದಾಗಿಂದ. ಸೊ ಅದೊಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗಿತ್ತು, ತುಂಬ ಒಂದು ಪಾಸಿಟಿವ್ ಆಗಿರ್ಬೋದು. ಆಮೇಲೆ ಒಂದು ವರ್ಕ್ ಎನ್ವಿರಾನ್ಮೆಂಟ್ ಇತ್ತು, ತುಂಬ ಚೆನ್ನಾಗಿ ಬಂತು ಫೋಟೋಶೂಟ್. ಸೊ ಮೋನಿಶ್ ಅವರು ನಿಮ್ಮ ಜೊತೆ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಆ್ಯಸ್ ಎ ಹೀರೋಯಿನ್. ಈಗಾಗಲೇ ಫೋಟೋಶೂಟ್ ಅಲ್ಲೆಲ್ಲ ಭೇಟಿ ಮಾಡಿರ್ತೀರಾ, ನಿಮ್ಗೊಂದು ಐಡಿಯಾ ಇರುತ್ತೆ ಹೀಗೆ ನಟಿಸ್ತಾರೆ ಈ ನಟಿ ಅಂತ. ಸೊ ಅವ್ರ ಬಗ್ಗೆ ಎಷ್ಟು ಭರವಸೆ ಇದೆ, ಏನು? ಅವರಾಗಲೇ ಈಗ ನ್ಯೂಯಾರ್ಕಲ್ಲಿ ಫಿಲ್ಮ್ ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ದಾರೆ. ಈಗ ಒಂದು 6 months ಆಯಿತು ಅವ್ರು ವಾಪಸ್ ಬಂದು. ಸೊ ಫಸ್ಟ್ ಟೈಮ್ ನಾನು ಮೀಟ್ ಮಾಡಿದ್ದು ಈಗ ಅಂದರೆ ಕ್ಲೀನಾಗಿ ಮಾತಾಡಿಸಿದ್ದು ನಮ್ಮ ಫೋಟೋಶೂಟಲ್ಲಿ. ಸೊ ಫೋಟೋಶೂಟಲ್ಲಿ ಇಲ್ಲ ನೀವು ಈ ಪೋಸ್ಟರಲ್ಲಿ ಎಕ್ಸ್ಪ್ರೆಷನ್ಸ್ಗಳು ನೋಡ್ಬೋದು. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ತಾರೆ, ತುಂಬ ಎಕ್ಸ್ಪ್ರೆಸಿವ್ ಫೇಸ್ ಇದೆ ಅವ್ರಿಗೆ. ಸೊ ಆಮೇಲೆ ಅವರ ಮೊದಲ ಸಿನಿಮಾ ನನ್ನ ಜೊತೆ ಮಾಡ್ತಿದ್ದಾರೆ. ಸೊ ಅದಕ್ಕೆ ನನಗೂ ತುಂಬ ಖುಷಿ ಆಗುತ್ತೆ. ಸೊ ಈ ಸಿನಿಮಾದ ಮತ್ತೊಂದು ಹೈಲೈಟ್ ಚರಣ್ ರಾಜ್ ಅವರ ಮ್ಯೂಸಿಕ್. ಅವ್ರ ಮ್ಯೂಸಿಕ್ ಅಂದರೆ ಒಂದು ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ನಿಮ್ಮ ಅವರ ಕಾಂಬಿನೇಷನ್ ಕೂಡ ಫಸ್ಟ್ ಟೈಮ್. ಹಾಡುಗಳ ಬಗ್ಗೆ ಎಷ್ಟು ನಿರೀಕ್ಷೆ ಇದೆ? ನಾನು ಸಾಕಷ್ಟು ಅವ್ರ ಜೊತೆಗೆ
ವರ್ಕ್ ಮಾಡಬೇಕಾಯ್ತು ಚರಣ್ ರಾಜ್ ಅವ್ರ ಜೊತೆ ನಮ್ಮ ಹಿಂದಿನ ಸಿನಿಮಾಗಳಲ್ಲಿ. ಬಟ್ ಯಾವುದೋ ಬೇರೆ ರೀಸನ್ಸಿಂದ ಆಮೇಲೆ ಡೇಟ್ಸಿಂದ ಅದು ಆಗಿರಲಿಲ್ಲ. ನಾನು ಯಾವಾಗಲೂ ಚರಣ್ ಅವ್ರಿಗೆ ಹೇಳ್ತಾ ಇದ್ದೆ, ಯಾಕಂದ್ರೆ ನಿಮ್ಮ ದೊಡ್ಡ ಫ್ಯಾನ್ ನಾನು ಅಂತ. ಯಾಕಂದರೆ ನನಗೆ ಅವರ ಕವಲು ದಾರಿ, ಗೋಧಿ ಬಣ್ಣ, ಆಮೇಲೆ ಸಪ್ತಸಾಗರದಲ್ಲಿ, ಸೊ ಎಲ್ಲ ಸಾಂಗ್ಗಳು, ಆಮೇಲೆ ಜೇಮ್ಸು, ಎಲ್ಲ ಸಾಂಗ್ಗಳು ತುಂಬ ಇಷ್ಟ. ಸೊ ನಾನು ಅವ್ರು ಯಾವುದೇ ಸಾಂಗ್ ರಿಲೀಸ್ ಮಾಡಿದ್ರು ನಾನೇ ಫಸ್ಟ್ ಇಮಿಡಿಯೇಟಾಗಿ ಶೇರ್ ಮಾಡ್ತೀನಿ, ಮತ್ತು ಅವ್ರಿಗೊಂದು ಮೆಸೇಜ್ ಯಾವಾಗಲೂ ಹಾಕ್ತೀನಿ. ಸೊ ಈ ಸಲ ನನ್ನ ಸಿನಿಮಾ ಮಾಡ್ತಿದ್ದಾರೆ, ನನಗೆ ಆ್ಯಕ್ಚುಲಿ ಅದು ತುಂಬಾ ಖುಷಿ. ಚರಣ್ ರಾಜ್ ಅವ್ರು ನನ್ನ ಸಿನಿಮಾ ಮಾಡ್ತಿದ್ದಾರೆ. ಬಹುಶಃ ಮಾಸ್ತಿ ಅವ್ರ ಡೈಲಾಗ್ ಕೂಡ ನಿಮ್ಮ ಸಿನಿಮಾಗೆ ಫಸ್ಟ್ ಟೈಮ್ ಅನ್ಸುತ್ತೆ. ಆ್ಯಕ್ಚುಲಿ ಇಲ್ಲಿರೋ ಎಲ್ಲರ ಜೊತೆ ಫಸ್ಟ್ ಟೈಮ್ ಮಾಡ್ತಿರೋದು. ಮಾಸ್ತಿ ಅವ್ರ ಜೊತೆನೂ ಫಸ್ಟ್ ಟೈಮ್ ಮಾಡ್ತಿರೋದು, ಚರಣ್ ರಾಜ್ ಅವ್ರ ಜೊತೆ, ವಿಜಿ ಅವ್ರ ಜೊತೆ, ಸೊ ಇಡೀ ಟೀಮ್ ಜೊತೆ ಫಸ್ಟ್ ಟೈಮು. ಸೊ ಎಲ್ಲ ಯಾರ ಜೊತೆನೂ ಮುಂಚೆ ನಾನು ಕೆಲಸ ಮಾಡಿಲ್ಲ. ಈಗ DOP ಆಗಿರ್ಬೋದು, ನಮ್ಮ DOP ಕೂಡ ಹೊಸಬ್ರು. ಸೊ ಎಲ್ಲರ ಜೊತೆ ಒಂದು ಹೊಸ ಟೀಮ್ ಜೊತೆ, ನನಗೆ ಹೊಸದು, ಟೀಮ್ ಹಳೇದು. ಸೊ ಖುಷಿ ಆಗುತ್ತೆ ಅವ್ರ ಜೊತೆ. ಸೊ ಫೈನಲಿ ಫೋಟೋಶೂಟ್ ಎಲ್ಲ ಆಗಿದೆ. ಯಾವಾಗಿಂದ ಆ್ಯಕ್ಚುಯಲ್ ಶೂಟಿಂಗ್ ಇವತ್ತಿಂದಾನೇ ಶುರು ಮಾಡ್ತಿದ್ದೀರಾ? ಇಲ್ಲ 23rd ಶುರು ಮಾಡ್ತಿದ್ದಾರೆ ಶೂಟ್ನ. ಸೊ ಫಸ್ಟ್ ಸ್ಕೆಡ್ಯೂಲ್ 23rd ಶುರು ಮಾಡ್ತಿದ್ದಾರೆ. ಅದಾದಮೇಲೆ ಹಾಗೆ ಪ್ಲ್ಯಾನ್ ಮಾಡಬೇಕು. ಥ್ಯಾಂಕ್ ಯು ಸೊ ಮಚ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಸೊ ಇದಿಷ್ಟು ಸಿಟಿ ಲೈಟ್ ಸಿನಿಮಾ ಬಗ್ಗೆ ವಿನಯ್ ರಾಜ್ಕುಮಾರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಅಭಿ ಜೊತೆ ಅರ್ಚನಾ ಶರ್ಮಾ, ಸಮಯ ನ್ಯೂಸ್.